ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ 4 ಯೂನಿಟ್ ಇರುತ್ತೆ. ಇವತ್ತು ಥರ್ಡ್ ಯೂನಿಟಲ್ಲಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್, ಆ್ಯಕ್ಚುಲಿ ಥರ್ಡ್ ಯೂನಿಟಲ್ಲಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಇದೆ, ಐಡೆಂಟಿಫಿಕೇಷನ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್ ಅಂತ 2 ಯೂನಿಟ್ ಇದೆ. ಅದರಲ್ಲಿ ಮೊದಲನೇದು ಏನಿದೆಯಲ್ಲ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ, ಅದು 10 ಅವರ್ ಚಾಪ್ಟರ್ ಇದೆ. ಅದನ್ನು ಇನ್ ಡೀಟೇಲಾಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮಗೆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅರ್ಥ ಆಗಬೇಕು ಅಂತಂದರೆ ನಿಮಗೆ ಸಮ್ ಆಫ್ ದಿ ಬೇಸಿಕ್ ಟರ್ಮ್ಸ್ ಗೊತ್ತಿರಬೇಕಾಗತ್ತೆ. ರಿಯಾಕ್ಷನ್ ಮೆಕ್ಯಾನಿಸಮ್ ಅಂದ್ರೇನು, ಬಾಂಡ್ ಯಾವ ಥರ ಕ್ಲೀವ್ ಆಗುತ್ತೆ, ಫಿಷನ್ ಆಫ್ ಕೋವೆಲೆಂಟ್ ಬಾಂಡ್ ಯಾವ್ದು ಆಗುತ್ತೆ, ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಯಾವ್ಯಾವುದು, ಅದನ್ನೆಲ್ಲ ಇನ್ ಡೀಟೇಲಾಗಿ ನೀವು ತಿಳ್ಕೊಂಡಿರಬೇಕು. ಇದನ್ನು ಆಲ್ರೆಡಿ ನೀವು ಲೋಯರ್ ಕ್ಲಾಸಲ್ಲಿ ಓದಿರ್ತೀರ. ಅಂದರೂ ನಿಮಗೆ ಚೆನ್ನಾಗಿ ಅರ್ಥ ಆಗಲಿ, ಈ ಚಾಪ್ಟರ್ನ ಅರ್ಥ ಆಗಬೇಕು ಅಂತಂದರೆ ಕೆಲವೊಂದು ಬೇಸಿಕ್ ಟರ್ಮ್ಸು, ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ಸು ನಿಮಗೆ ಗೊತ್ತಿರಬೇಕು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತಿಂದು ಏನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ವಶನ್ಸ್ ಬರೋದಿಲ್ಲ ನಿಮಗೆ. ಆದರೆ ಇದು ಅರ್ಥ ಆದರೆ ಮಾತ್ರ, ಈ ಟರ್ಮಿನಾಲಜೀಸ್ ಗೊತ್ತಾದರೆ ಮಾತ್ರ ನಿಮಗೆ ಆ 10 ಚಾಪ್ಟ್ರು ಅರ್ಥ ಆಗುತ್ತೆ. ಹಾಗಾಗಿ ಇವತ್ತು ಆ ಬೇಸಿಕ್ ಟರ್ಮ್ಸ್ ಏನಿದೆಯಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮ್ಗೆ ಯಾವುದೇ ಒಂದು ಈಗ ಡಿಫ್ರೆನ್ಸ್ ಮೇಯ್ನಾಗಿ ತೊಗೊಳ್ಳೋದಾದರೆ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ಗೂ ಮತ್ತು ಇನ್ಆರ್ಗ್ಯಾನಿಕ್ ರಿಯಾಕ್ಷನ್ಸ್ಗೂ ನೋಡೋದಾದರೆ, ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಏನಾಗುತ್ತೆ ಅಂದರೆ ದೇ ಆರ್ ಮಾಲಿಕ್ಯುಲರ್ ಇನ್ ನೇಚರ್. ಆದರೆ ಇನ್ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಏನಿರ್ತಾವಲ್ಲ ಅವೇನಾಗಿರ್ತವೆ, ದೇ ಆಲ್ರೆಡಿ ಇನ್ ದಿ ಫಾರ್ಮ್ ಆಫ್ ಅಯಾನ್ಸ್. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಜೊತೆಗೆ ನೀವು ರಿಯಾಕ್ಷನ್ನ ಕನ್ಸಿಡರ್ ಮಾಡಿದರೆ, ಸೋಡಿಯಂ ಕ್ಲೋರೈಡಲ್ಲಿ ಸೋಡಿಯಂ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ Na+ ಆ್ಯಂಡ್ Cl-. ಅದೇ ನೀವು ಬೆನ್ಝಿನ್ ಇನ್ ವಾಟರಲ್ಲಿ ಹಾಕ್ತೀವಿ ಅಂತಂದರೆ ಬೆನ್ಝಿನ್ ಸ್ಪ್ಲಿಟ್ ಆಗಲ್ಲ, ಬೆನ್ಝಿನ್ ಏನಾಗುತ್ತೆ, ಇಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಬೆನ್ಝಿನ್ ಓನ್ಲಿ. ಸೊ ಅಲ್ಲಿ ಮಾಲಿಕ್ಯುಲರ್ ಥರ ಇರುತ್ತೆ, ಇಲ್ಲಿ ಅಯಾನ್ಸ್ ಆಗುತ್ತೆ. ಸಿನ್ಸ್ ದೇ ಆರ್ ಅಯಾನಿಕ್ ಇನ್ ನೇಚರ್, ಇದರಲ್ಲಿ ಏನಾಗುತ್ತೆ ಅಂದರೆ ಇನ್ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಏನಾಗುತ್ತೆ, ಇನ್ಸ್ಟಂಟೇನಿಯಸ್ ಸಾಕಾಗುತ್ತೆ, ಫಾಸ್ಟಾಗಿ ಆಗುತ್ತೆ. ಆಲ್ರೆಡಿ ಅಲ್ಲಿ ಏನಾಗಿರುತ್ತೆ, 2 ಪೋಲ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ, ರಿಯಾಕ್ಷನ್ ಆಗೋದಕ್ಕೆ ಈಸಿ ಆಗುತ್ತೆ. ಆದರೆ ಆರ್ಗ್ಯಾನಿಕ್ ರಿಯಾಕ್ಷನ್ಸು ಮಾಲಿಕ್ಯುಲರ್ ಇರೋದಕ್ಕೋಸ್ಕರ ರಿಯಾಕ್ಷನ್ಸ್ ಏನಾಗುತ್ತೆ, ತುಂಬ ಸ್ಲೋ ಆಗುತ್ತೆ, ಅಷ್ಟು ಫಾಸ್ಟಾಗಿ ನಿಮಗೆ ರಿಯಾಕ್ಷನ್ಸ್ಗಳು ಆಗೋದಿಲ್ಲ. ಸೊ ನೀವು ಆರ್ಗ್ಯಾನಿಕ್, ಸಿನ್ಸ್ ವಿ ಆರ್ ಸ್ಟಡಿಂಗ್ ದಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಮೇಯ್ನಾಗಿ ನಮಗೆ ಬೇಕಾಗಿರುವಂಥದ್ದು ಏನು ಅಂತಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬೇಕು. ಆರ್ಗ್ಯಾನಿಕ್ ಕಾಂಪೌಂಡ್ಸು ಯಾವ ರೀತಿ ಫಾರ್ಮೇಷನ್ ಆಗಿರ್ತವೆ ಅಂದರೆ, ದೇ ಗೋಯಿಂಗ್ ಟು ಫಾರ್ಮ್ ಥ್ರೂ ಕೋವಲೆಂಟ್ ಬಾಂಡ್ ಪ್ರಕಾರ ಆಗಿರ್ತವೆ. ಕೋವಲೆಂಟ್ ಬಾಂಡ್ ಅಂದ್ರೇನು, ಈಚ್ ಆಟಮ್ ವಿಚ್ ಆರ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ದಟ್ ಬಾಂಡ್ ಫಾರ್ಮೇಷನ್ ಹ್ಯಾಸ್ ಟು ಕಾಂಟ್ರಿಬ್ಯೂಟ್ ದಿ ಎಲೆಕ್ಟ್ರಾನ್ಸ್ ಈಕ್ವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇದ್ದಾಗ ಯಾವ ರೀತಿ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂದರೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡಲ್ಲೂ ನಮಗೆ ಕೋವಲೆಂಟ್ ಬಾಂಡ್ ಇರುತ್ತೆ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್. ಸೊ ಓಲ್ಡ್ ಬಾಂಡು ಬ್ರೇಕ್ ಆಗಬೇಕು, ನ್ಯೂ ಬಾಂಡು ಫಾರ್ಮೇಷನ್ ಆಗಬೇಕು, ಅವಾಗಷ್ಟೇ ಕೆಮಿಕಲ್ ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಇನ್ವಾಲ್ವ್ ಟ್ರಾನ್ಸ್ಫರ್ಮೇಷನ್ ಆಫ್ ಒನ್ ಸ್ಟ್ರಕ್ಚರ್ ಇಂಟು ಅನದರ್ ಥ್ರೂ ದಿ ರೀಅರೇಂಜ್ಮೆಂಟ್ ಆಫ್ ಆಟಮ್, ಚೇಂಜ್ ಇನ್ ಬಾಂಡ್ಸ್. ಆ ರೀತಿಯಾಗಿ ಆಗಬೇಕು. ಸೊ ಹೇಗೆ ನೀವು ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡಿದ್ರೆ ರಿಯಾಕ್ಟೆಂಟ್ಸ್ ಆಗ್ತವೆ. ರಿಯಾಕ್ಟೆಂಟ್ಸ್ ಏನಾಗ್ತವೆ, ಓಲ್ಡ್ ಬಾಂಡ್ ಬ್ರೇಕ್ ಆಗಿ ನ್ಯೂ ಬಾಂಡ್ ಫಾರ್ಮೇಷನ್ ಆಗಿ ಪ್ರಾಡಕ್ಟು ಬರ್ತಾ ಹೋಗುತ್ತೆ. ಎಗೇನ್ ರಿಯಾಕ್ಷನ್ಸ್ ಏನಾಗ್ಬೋದು, ಐದರ್ ಇನ್ ಪ್ರೆಸೆನ್ಸ್ ಆಫ್ ಹೀಟ್ ಆಗ್ಬೋದು, ಆರ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಆಗ್ಬೋದು. ಹೀಟ್ ಏನಾದರೂ ಇತ್ತು ಅಂತಂದರೆ ಆವಾಗ ನಾವು ಡೆಲ್ಟಾ ಅಂತ ಬರಿತೀವಿ. ಅಕಸ್ಮಾತ್ ಅದು ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ಆಯಿತು ಅಂದರೆ HNu ಇಂದ ನಾವು ಮೆನ್ಷನ್ ಮಾಡ್ತೀವಿ. ಅದೇ ಥರ ಕೆಮಿಕಲ್ ಈಕ್ವೇಷನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ರಿಯಾಕ್ಟೆಂಟ್ಸು ಪಾಯಿಂಟಿಂಗ್ ಟುವರ್ಡ್ಸ್ ದಿ ಪ್ರಾಡಕ್ಟು ಆರೋ ಮಾರ್ಕ್ನ ಬರೆದಿರ್ತೀವಿ. ಕಂಡೀಷನ್ಸು ಕೆಟಲಿಸ್ಟ್ ಇರ್ಬೋದು, ಟೆಂಪ್ರೇಚರ್ ಇರ್ಬೋದು, ಪ್ರೆಷರ್ ಇರ್ಬೋದು, ಅದನ್ನು ಮೇಲೆ ಅಥವಾ ಕೆಳಗಡೆ ನಾವೇನು ಮಾಡಿರ್ತೀವಿ, ಮೆನ್ಷನಲ್ಲಿ ಮಾಡಿರ್ತೀವಿ. ರಿಯಾಕ್ಟೆಂಟ್ಸ್ ಏನು ಮಾಡುತ್ತೆ, ಪ್ರಾಡಕ್ಟ್ನ ಕೊಡುತ್ತೆ. ಎಗೇನ್ ರಿಯಾಕ್ಟೆಂಟ್ಸ್ ಏನಾಗಿರ್ಬೋದು, ಸೇಮ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಗಿರ್ಬೋದು. ಸೇಮ್ ಅಂತಂದ್ರೇನು, A+A ಇರ್ಬೋದು ಗಿವಿಂಗ್ ದಿ ಪ್ರಾಡಕ್ಟ್, ಅಥವಾ ಡಿಫ್ರೆಂಟ್ ಅಂದ್ರೇನು A+B ವಿಲ್ ಗೋಯಿಂಗ್ ಟು ಗಿವ್ ದಿ ಪ್ರಾಡಕ್ಟ್. ಸೊ ಆ ರಿಯಾಕ್ಟೆಂಟ್ಸ್ನ ನಾವೇನು ಮಾಡ್ತೀವಿ ಅಂತಂದರೆ 2 ಥರ ಕನ್ಸಿಡರ್ ಮಾಡ್ತೀವಿ. ಒಂದಕ್ಕೆ ಸಬ್ಸ್ಟ್ರೇಟ್ ಅಂತೀವಿ, ಇನ್ನೊಂದಕ್ಕೆ ಅಟ್ಯಾಕಿಂಗ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಸೊ ಅಟ್ಯಾಕಿಂಗ್ ರಿಯೇಜೆಂಟ್ ವಿಲ್ ಗೋಯಿಂಗ್ ಟು ಅಟ್ಯಾಕ್ ದಿ ಸಬ್ಸ್ಟ್ರೇಟ್ ಟು ಬ್ರೇಕ್ ದಿ ಬಾಂಡ್. ಸೊ ಅಟ್ಯಾಕಿಂಗ್ ರಿಯೇಜೆಂಟು ಮತ್ತು ಸಬ್ಸ್ಟ್ರೇಟು ಸೇರಿಕೊಂಡು ನಿಮ್ಗೆ ಏನಾಗುತ್ತೆ, ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಈ ಅಟ್ಯಾಕಿಂಗ್ ರಿಯೇಜೆಂಟ್ ಏನು ಮಾಡುತ್ತೆ, ಸಬ್ಸ್ಟ್ರೇಟ್ ಮೇಲೆ ಬಂದು ಅಟ್ಯಾಕ್ ಮಾಡಿ
ಬಾಂಡ್ ಬ್ರೇಕ್ ಆಗುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ, ಇಂಟರ್ಮೀಡಿಯೇಟ್ಸ್ ಬರ್ತವೆ. ದೇರ್ ಲೈಫ್ ಸ್ಪ್ಯಾನ್ ಇಸ್ ವೆರಿ ಶಾರ್ಟ್, ಆಫ್ 10⁻⁻17 ಸೆಕೆಂಡ್ ಅಷ್ಟೇ ಇರ್ತವೆ. ಹಾಗಾಗಿ ಅದನ್ನು ನಾವು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಹೇಳ್ತೀವಿ. ಆ ರಿಯಾಕ್ಟೆಂಟ್ ಇಂಟರ್ಮೀಡಿಯೇಟ್ಸ್ ಏನು ಮಾಡುತ್ತೆ, ಪ್ರಾಡಕ್ಟ್ನ ಕೊಡುತ್ತೆ. ಸೊ ಒಂದು ಕೆಮಿಕಲ್ ರಿಯಾಕ್ಷನ್, ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಕೆಮಿಕಲ್ ರಿಯಾಕ್ಷನ್ಸ್ ಹೇಗಾಗುತ್ತೆ ಅಂದರೆ, ಅಟ್ಯಾಕಿಂಗ್ ರಿಯೇಜೆಂಟ್ ಹೋಗಿ ಸಬ್ಸ್ಟ್ರೇಟ್ನ ಕ್ಲೀವ್ ಮಾಡಬೇಕು, ಅಟ್ಯಾಕ್ ಮಾಡಬೇಕು, ಇಂಟ್ರಾಕ್ಟ್ ಮಾಡಬೇಕು. ಅವಾಗ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಬರುತ್ತೆ. ಥ್ರೂ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ನಿಮಗೆ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ. ಸೊ ಈ ರಿಯಾಕ್ಷನ್ಸ್ ಏನಾಗ್ಬೋದು ಅಂತಂದರೆ, ಒಂದೇ ಸ್ಟೆಪ್ಪಲ್ಲಿ ಆಗ್ಬೋದು ಅಥವಾ ಬೇರೆ ಬೇರೆ ಸ್ಟೆಪ್ಪಲ್ಲಿ ಆಗ್ಬೋದು. ಒಂದೇ ಸ್ಟೆಪ್ಪಲ್ಲಿ ಆಯಿತು ಅಂದರೆ ಕನ್ಸಂಟ್ರೇಟ್ ರಿಯಾಕ್ಷನ್ ಅಂತ ಕರಿತೀವಿ. ನೋ ಮ್ಯಾಟರ್ ಹೌ ಮೆನಿ ಬಾಂಡ್ಸ್ ಆರ್ ಬ್ರೋಕನ್, ದ ಸ್ಟಾರ್ಟಿಂಗ್ ಮೆಟೀರಿಯಲ್ ಇಸ್ ಕನ್ವರ್ಟೆಡ್ ಡೈರೆಕ್ಟ್ಲಿ ಇಂಟು ಪ್ರಾಡಕ್ಟ್ ಆಗುತ್ತೆ. ಆದರೆ ಜನರಲಿ 90% ಆಫ್ ದಿ ರಿಯಾಕ್ಷನ್ಸ್ ಈ ಥರ ಆಗಲ್ಲ. ಅಲ್ಲೇನಾಗುತ್ತೆ ಅಂದರೆ, number of steps will be involved. Stepwise reaction involves more than one step. The starting material is first converted into an unstable intermediate called as reactive intermediate, which then goes into form the product. ರಿಯಾಕ್ಷನ್ ಏನಾಗ್ಬೋದು, ಒಂದೇ ಸ್ಟೆಪ್ಪಲ್ಲಿ ಆಗ್ಬೋದು, ಇಲ್ಲ ಅಂತಂದರೆ ಸ್ಲೋ ಆಗ್ಬೋದು. ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ರಿಯಾಕ್ಷನ್ಸು ಯಾವಾಗೂ ಥ್ರೂ ಇಂಟರ್ಮೀಡಿಯೇಟ್ಸ್ ಆಗುತ್ತೆ, ಒಂದೇ ಸ್ಟೆಪ್ಪಲ್ಲಿ ಆಗಲ್ಲ. ಸ್ಟೆಪ್ ವೈಸ್ ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. ಸೊ ಹೇಗೆ ನಿಮ್ಮ ರಿಯಾಕ್ಟೆಂಟ್ಸು ಅಂದರೆ ಸಬ್ಸ್ಟ್ರೇಟ್, ಹೌ ಇಟ್ ಗೋಯಿಂಗ್ ಟು ಅಟ್ಯಾಕ್ಡ್ ಬೈ ದಿ ಅಟ್ಯಾಕಿಂಗ್ ರಿಯೇಜೆಂಟ್ ಟು ಫಾರ್ಮ್ ದಿ reactive intermediate. From that reactive intermediate, how you are going to get a product, the entire path, entire process, ಅದಕ್ಕೆ ನಾವೇನಂತ ಕರಿತೀವಿ, ಮೆಕ್ಯಾನಿಸಮ್ ಅಂತ ಕರಿತೀವಿ. The step in an organic reaction repeating the breaking and making of the new bonds of the carbon atom in a substrate, leading to the formation of the final product through the transitionary to the temporary intermediates called as mechanism. ಸೊ ಇದು ಒಂದು ಸ್ಟೆಪ್ಪಲ್ಲಿ ಆಗ್ಬೋದು, ಬೇರೆ ಬೇರೆ ಸ್ಟೆಪ್ಪಲ್ಲಿ ಆಗ್ಬೋದು. ಹೇಗೆ ಎಲೆಕ್ಟ್ರಾನ್ಸ್ ಮೂವ್ ಆಗ್ಬೋದು, ಎನರ್ಜಿ ಇನ್ವಾಲ್ವ್ ಆಗಿರುತ್ತೆ, ಬಾಂಡ್ ಹೇಗೆ ಬ್ರೇಕ್ ಆಗುತ್ತೆ, ಎಷ್ಟು ಟೈಮ್ ತಗೊಳುತ್ತೆ. ಸೋ ಮೆನಿ ಫ್ಯಾಕ್ಟರ್ ವಿಲ್ ಬಿ ಇನ್ವಾಲ್ವ್ ವೆನ್ ಯು ಕನ್ಸಿಡರ್ ದಿ ರಿಯಾಕ್ಷನ್ ಮೆಕ್ಯಾನಿಸಮ್. ಅದೇ ಥರ ಇದು ಕೋವೆಲೆಂಟ್ ಬಾಂಡ್ ಹೇಗೆ ಫಾರ್ಮೇಷನ್ ಆಗುತ್ತೆ, ಬೈ ದಿ ಈಕ್ವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಪ್ರಕಾರ ಆಗ್ತಾ ಹೋಗುತ್ತೆ. ಎಗೇನ್ ಓವರ್ಲ್ಯಾಪಿಂಗ್ ಯಾವ ಥರ ಆಗ್ಬೋದು ಅಂತಂದರೆ, ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗ್ಬೋದು, ಇಲ್ಲ ಅಂದರೆ ಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಆಗ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ಓವರ್ಲ್ಯಾಪಿಂಗ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್ಸ್, ನಿಮಗೆ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗ್ಬೋದು, ಇಲ್ಲ ಅಂದರೆ ಪೈ ಬಾಂಡ್ ಫಾರ್ಮೇಷನ್ ಆಗ್ಬೋದು. ಸೊ ಈಗೇನಾಯಿತು, ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿದೆ ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್. ಈಗ ಅದನ್ನು ನಾನು ಏನು ಮಾಡಬೇಕು, ಕ್ಲೀವ್ ಮಾಡಬೇಕು, ಅದನ್ನೇನು ಮಾಡಬೇಕು, ಬ್ರೇಕ್ ಮಾಡಬೇಕು. ಅದು ಯಾವ ರೀತಿ ಬ್ರೇಕ್ ಆಗುತ್ತೆ ಅಂತಂದರೆ, ಯಾವ ಥರ ಆಗ್ಬೋದು, ಹೋಮೋಲಿಟಿಕ್ ಕ್ಲಿವೇಜ್ ಆಗ್ಬೋದು, ಇಲ್ಲ ಅಂದರೆ ಹೆಟ್ರೋಲಿಟಿಕ್ ಕ್ಲಿವೇಜ್ ಆಗ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಬಾಂಡಲ್ಲಿ ಯಾವ ರೀತಿಯಾದಂಥ ಎಲೆಕ್ಟ್ರಾನ್ಸ್, ಯಾವ ರೀತಿಯಾದಂಥ ಆಟಮ್ಸ್ ಇನ್ವಾಲ್ವ್ ಆಗಿದೆ. ಅಂದರೆ ಎರಡೂ ಆಟಮ್ಸು ಸೇಮ್ ಇದೆಯಾ, ಎರಡೂ ಆಟಮ್ದು ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇದೆಯಾ, ಬೇರೆ ಬೇರೆ ಇದೆಯಾ, ಅಥವಾ ಆ ಕಂಡೀಷನ್ಸ್ ಹೇಗಿದೆ, ಅಟ್ಯಾಕಿಂಗ್ ರಿಯೇಜೆಂಟ್ ಯಾವುದಿದೆ, ನಾವು ಯಾವ ಟೆಂಪ್ರೇಚರ್ ಏನು ಯೂಸ್ ಮಾಡ್ತಾ ಇದ್ದೀನಿ, ಯಾವ ಕೆಟಲಿಸ್ಟ್ ಯೂಸ್ ಮಾಡ್ತಾ ಇದ್ದೀನಿ, ಅದು ಎಲ್ಲನೂ ನನಗೆ ಬ್ರೇಕಿಂಗ್ ಆಫ್ ದಿ ಬಾಂಡ್ಗೆ ಮ್ಯಾಟರ್ ಆಗುತ್ತೆ. The separating atoms may takes place in one electron each. ಈ ಥರ ನೋಡಿ, ಇಲ್ಲಿ ಇದೆಯಲ್ಲ ಆ ಥರ. ಈಗ ಸಬ್ಸ್ಟ್ರೇಟ್ ಇದೆ, ಸಬ್ಸ್ಟ್ರೇಟ್ ಏನು ಮಾಡ್ತಿದೆ, ಅಟ್ಯಾಕಿಂಗ್ ರಿಯೇಜೆಂಟ್ ಏನು ಮಾಡ್ತಿದೆ, ಬಂದು ಅಟ್ಯಾಕ್ ಮಾಡ್ತಿದೆ. ಅಟ್ಯಾಕ್ ಮಾಡಿದಾಗ ಏನು ಮಾಡುತ್ತೆ, ಪ್ರಾಡಕ್ಟ್ ಕೊಡುತ್ತೆ, ಬೈ ಪ್ರಾಡಕ್ಟ್ ಕೊಡುತ್ತೆ. ನೋಡ್ಕೊಳ್ಳಿ, ಈ ಥರ ಇರುತ್ತೆ. ಸಬ್ಸ್ಟ್ರೇಟ್ ಇದೆ, ಸಬ್ಸ್ಟ್ರೇಟ್ ಮತ್ತು ರಿಯೇಜೆಂಟ್ ಇರಬೇಕು. ರಿಯೇಜೆಂಟ್, ಅಟ್ಯಾಕಿಂಗ್ ರಿಯೇಜೆಂಟ್ ಏನು ಮಾಡುತ್ತೆ, ಬಂದು ಬೀಟ್ ಮಾಡುತ್ತೆ ಪ್ರಾಡಕ್ಟು, ಮತ್ತು ನಿಮಗೆ ಬೈ ಪ್ರಾಡಕ್ಟ್ ಏನಿದೆಯಲ್ಲ ಅದು ನಿಮಗೆ ಅಲ್ಲಿ ಕೊಡ್ತಾ ಹೋಗುತ್ತೆ. ಸೊ ಈ ಥರ ಬ್ರೇಕ್ ಆಗುವಂಥದ್ದು ಎರಡು ರೀತಿನಲ್ಲಿ ಆಗ್ಬೋದು. ಈಗ ನಾನು ಹೇಳ್ದಂಗೆ ಕೋವೆಲೆಂಟ್ ಬಾಂಡ್ ಇದೆ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಇಟ್ಕೊಳ್ಳೋಣ. ಈಕ್ವಲ್ ಶೇರಿಂಗ್ ಆಗಿದೆ. ಈಕ್ವಲ್ ಶೇರಿಂಗ್ ಆದಾಗ, ಕ್ಲೀವ್ ಆದಾಗ್ಲೂ ಯೂನಿಫಾರ್ಮ್ ಆಗಿ ಸಿಮಿಟ್ರಿಕಲಿ ಕ್ಲೀವ್ ಆಯಿತು ಅಂದರೆ, ಸಿಮಿಟ್ರಿಕಲಿ ಅದು ಎಲೆಕ್ಟ್ರಾನ್ಸು ಡಿಸ್ಟ್ರಿಬ್ಯೂಷನ್ ಆಯಿತು ಅಂದರೆ ಅದಕ್ಕೆ ಹೋಮೋಲಿಟಿಕ್ ಕ್ಲಿವೇಜ್ ಅಂತ ಹೇಳ್ತೀವಿ. ಸೊ ಎ ಮೇಲೆ ಒಂದು ಎಲೆಕ್ಟ್ರಾನ್ ಉಳ್ಕೊಳ್ಳುತ್ತೆ, ಬಿ ಮೇಲೆ ಒಂದು ಎಲೆಕ್ಟ್ರಾನ್ ಉಳ್ಕೊಳ್ಳುತ್ತೆ. ಅದಲ್ಲದೆ ಡಿಪೆಂಡಿಂಗ್ ಅಪಾನ್ ದಿ ನೇಚರ್, ಇಫ್ ದ ಬಿ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್, ಇಟ್ ಹ್ಯಾಸ್ ಎ ಟೆಂಡೆನ್ಸಿ ಟು ಗ್ರ್ಯಾಬ್ ದಿ ಎಲೆಕ್ಟ್ರಾನ್. ಅವಾಗ ಏನು ಮಾಡುತ್ತೆ ಅಂದರೆ, ಎರಡು ಎಲೆಕ್ಟ್ರಾನ್ನ ತಾನು ತೊಗೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ಆ ಬಾಂಡ್ ಎಲೆಕ್ಟ್ರಾನ್ಸು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ, ಅನ್ಸಿಮಿಟ್ರಿಕಲಿ ಡಿಸ್ಟ್ರಿಬ್ಯೂಟ್ ಆಗ್ತಿದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಹೆಟ್ರೋಲಿಟಿಕ್ ಕ್ಲಿವೇಜ್ ಅಂತ ಹೇಳ್ತೀವಿ. ಹೆಟ್ರೋಲಿಟಿಕ್ ಕ್ಲಿವೇಜ್ ಲೀಡ್ಸ್ ಟು ಅಯಾನ್ಸ್. ಒಂದಕ್ಕೆ ಕೆಟಿಯಾನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಅನಯಾನ್ ಅಂತ ಕರಿತೀವಿ. ವೆರಾಸ್ ಹೋಮೋಲಿಟಿಕ್ ಕ್ಲಿವೇಜ್ ಲೀಡ್ಸ್ ಟು ಫ್ರೀ ರ್ಯಾಡಿಕಲ್ಸ್ ಅಂತ ನಾವು ಹೇಳ್ತೀವಿ. ನೋಡಿ, ಹೋಮೋಲಿಟಿಕ್ ಕ್ಲಿವೇಜ್, ದ ಬ್ರೇಕಿಂಗ್ ಆಫ್ ದಿ ಬಾಂಡ್ ಬೈ ಈಕ್ವಲಿ ಡಿವೈಡಿಂಗ್ ದಿ ಎಲೆಕ್ಟ್ರಾನ್ ಬಿಟ್ವೀನ್ ದಿ ಟೂ ಆಟಮ್ಸ್ ಇನ್ ಎ ಬಾಂಡ್ ಈಸ್ ಕಾಲ್ಡ್ ಆಸ್ ಹೋಮೋಲಿಸಿಸ್ ಆರ್ ಹೋಮೋಲಿಟಿಕ್ ಕ್ಲಿವೇಜ್.
ಫಿಷನ್ ಅಂತಲೂ ಹೇಳ್ತಾರೆ, ಕ್ಲಿವೇಜ್ ಅಂತಾರೆ, ಡಿಸೋಸಿಯೇಷನ್ ಅಂತ ಬೇರೆ ಬೇರೆ ಪದಗಳನ್ನ ಯೂಸ್ ಮಾಡ್ತಾರೆ. ನೋಡಿ ಇಲ್ಲೇನಾಗ್ತಿದೆ, ಎ ಆ್ಯಂಡ್ ಬಿ ಇದೆ, ಎರಡೂ ಒಂದೊಂದು ಎಲೆಕ್ಟ್ರಾನ ಕೊಟ್ಟಿದೆ. ಅದೇನಾಗಿದೆ, ಈಕ್ವಲಿ ಡಿವೈಡ್ ಆಗುತ್ತೆ. ಈಕ್ವಲಿ ಈಚ್ ಒನ್ ಆಫ್ ದೆಮ್ ವಿಲ್ ಗೋಯಿಂಗ್ ಟು ಗೆಟ್ ಒನ್ ಎಲೆಕ್ಟ್ರಾನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಹೋಮೋಲಿಟಿಕ್. ಹೋಮೋ ಮೀನ್ಸ್ ಸೇಮ್, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಸಿಮೆಟ್ರಿಕಲಿ ಎಲೆಕ್ಟ್ರಾನ್ಸು, ಬಾಂಡ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ ಅದು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದ್ರೆ ಅವಾಗ ಅದನ್ನ ಏನಂತ ಕರಿತೀವಿ, ಹೋಮೋಲಿಟಿಕ್ ಕ್ಲಿವೇಜ್ ಅಂತ ಕರಿತೀವಿ. ಎಕ್ಸಾಂಪಲ್ನ ನೋಡೋದಾದರೆ, ಕ್ಲೋರಿನ್ ಇದೆ. ಇನ್ ಪ್ರೆಸೆನ್ಸ್ ಆಫ್ ಲೈಟ್, ಅಲ್ಟ್ರಾವೈಲೆಟ್ ಲೈಟ್, H nu, ಇಟ್ಸ್ ಎ ಫೋಟೋಕೆಮಿಕಲ್ ರಿಯಾಕ್ಷನ್. ಅವಾಗ ಏನಾಗುತ್ತೆ, ಕ್ಲೋರಿನ್ ಫ್ರೀ ರ್ಯಾಡಿಕಲ್ಸು ನಿಮಗೆ ಬರ್ತಾ ಹೋಗುತ್ತೆ. ಈ ಫ್ರೀ ರ್ಯಾಡಿಕಲ್ಸ್ ಏನು ಬರ್ತಾವಲ್ಲ ಅವು ಏನಾಗ್ತಿರ್ತವೆ, ಅದು ಯಾಕಾಗುತ್ತೆ ಅಂದರೆ, ನಿಮ್ಮದು ಮಾಲಿಕ್ಯೂಲಲ್ಲಿ ಜನರಲಿ ನಾವು ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ಮಾಡ್ತಾ ಇರ್ತೀವಿ. ಮತ್ತು ಯೂಶಲಿ ಹೋಮೋಲಿಟಿಕ್ ಅಂದರೆ ಎರಡೂ ಮಾಲಿಕ್ಯೂಲ್ಸ್ ಏನಾಗಿರ್ತವೆ, ಎರಡು ಆಟಮ್ಸ್ ವಿಚ್ ಆರ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ದಟ್ ಕೆಮಿಕಲ್ ಬಾಂಡಿಂಗ್ ಏನಾಗಿರ್ತವೆ, ಸೇಮ್ ಆಗಿರ್ತವೆ. ಇಫ್ ದೇ ಆರ್ ನಾನ್ ಪೋಲಾರ್ ಇತ್ತು ಅಂದರೆ ಅವಾಗ ಏನಾಗುತ್ತೆ, ಹೋಮೋಲಿಟಿಕ್ ಕ್ಲಿವೇಜ್ ಆಗುತ್ತೆ. ಪೊಲಾರಿಟಿ ಏನಾದರೂ ಇತ್ತು ಅಂತಂದರೆ ಅವಾಗ ಅದು ಹೆಟ್ರೋಲಿಟಿಕ್ ಕ್ಲಿವೇಜು ಆಗ್ತಾ ಹೋಗುತ್ತೆ. ಈ ರಿಯಾಕ್ಷನ್ಸು ತುಂಬ ಫಾಸ್ಟಾಗಿ ಆಗುತ್ತೆ. ಜೊತೆಗೆ ವೇಪರ್ ಫೇಸಲ್ಲಿ ಆಗುತ್ತೆ. ಇನಿಷಿಯೇಟೆಡ್ ಬೈ ಲೈಟ್, ಹೀಟ್ ಆರ್ ಆರ್ಗ್ಯಾನಿಕ್ ಪರಾಕ್ಸೈಡ್ ಜೊತೆಗೆ ಈ ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. ಅದೇ ಥರ ಹೆಟ್ರಾಲಿಸಿಸ್ನ ತೊಗೊಂಡ್ರೆ ಬ್ರೇಕಿಂಗ್, ಅನ್ಈಕ್ವಲ್ ಆಗಿ ಬ್ರೇಕ್ ಆಗ್ತಾ ಹೋಗುತ್ತೆ, ಅನ್ಈಕ್ವಲ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಬಿ ಏನು ಮಾಡುತ್ತೆ, ಇಟ್ಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್. ಅದೇನು ಮಾಡ್ಬೋದು, ತನ್ನ ಎಲೆಕ್ಟ್ರಾನ್ಸ್ನ ತನ್ನ ಕಡೆಗೆ ಹೇಳ್ಕೊಂಡ್ಬೋದು. ತನ್ನ ಕಡೆಗೆ ಹೇಳ್ಕೊಂಡ್ರೆ ಇಟ್ ಗೋಯಿಂಗ್ ಟು ಕ್ಯಾರಿ ದಿ ನೆಗೆಟಿವ್ ಚಾರ್ಜ್. ಯಾವುದು ಕೊಟ್ಟಿದೆಯಲ್ಲ ದಟ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ಅಥವಾ ನಿಮಗೆ ಉಲ್ಟಾ ಆಗ್ಬೋದು, ಇಫ್ ಎ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್, ಏನು ಮಾಡ್ಬೋದು, ತನ್ನ ಎರಡು ಎಲೆಕ್ಟ್ರಾನ್ಸ್ನ ತಾನು ತೊಗೊಂಡ್ಬಿಡ್ಬೋದು. ಅವಾಗ ಅದು ಎ ಮೈನಸ್ ಆಗುತ್ತೆ. ಸೊ ಯಾವ ರೀತಿ ಬಾಂಡ್ ಕ್ಲೀವ್ ಆಗುತ್ತೆ, ಯಾವ ಎಲೆಕ್ಟ್ರಾನ್, ಎರಡೂ ಎಲೆಕ್ಟ್ರಾನ್, ಬಾಂಡ್ ಎಲೆಕ್ಟ್ರಾನ್ಸ್ ಅನ್ಈಕ್ವಲ್ ಆಗಿ ತನ್ನ ಕಡೆಗೆ ಹೇಳ್ಕೊಂಡ್ಬಿಡುತ್ತಲ್ಲ ದಟ್ ಗೋಯಿಂಗ್ ಟು ಕ್ಯಾರಿ ದಿ ನೆಗೆಟಿವ್ ಚಾರ್ಜ್. ಯಾವುದು ಕೊಡುತ್ತಲ್ಲ ದಟ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ಈ ಎರಡು ಫ್ರಾಗ್ಮೆಂಟ್ಸ್ ಏನು ಬರುತ್ತಲ್ಲ ಅದನ್ನ ಏನಂತ ಕರಿತೀವಿ ನಾವು, ಅಯಾನ್ಸ್ ಅಂತ ಕರಿತೀವಿ. ಹೆಟ್ರೋಲಿಟಿಕ್ ಕ್ಲಿವೇಜ್ ಲೀಡ್ಸ್ ಟು ಅಯಾನ್ಸ್. ಯಾವುದಕ್ಕೆ ಪಾಸಿಟಿವ್ ಚಾರ್ಜ್ ಇರುತ್ತಲ್ಲ ಅದನ್ನು ಕೆಟಯಾನ್ ಅಂತ ಕರಿತೀವಿ. ಯಾವುದಕ್ಕೆ ನೆಗೆಟಿವ್ ಚಾರ್ಜ್ ಇರುತ್ತಲ್ಲ ಅದನ್ನು ಅನಯಾನ್ ಅಂತ ಕರಿತೀವಿ. ಇದು ಯಾವಾಗ ಆಗುತ್ತೆ ಅಂದರೆ, ನಾನ್ ಪೋಲಾರ್ ಇದ್ದಾಗ. ಪೋಲಾರ್ ಅಂತಂದ್ರೆ ಎರಡು ಪೋಲ್ಸ್ ಇರಬೇಕು ನಿಮ್ಮ ಮಾಲಿಕ್ಯೂಲಲ್ಲಿ. ಆವಾಗ ಸಿನ್ಸ್ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ದೇರ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್, ಅವಾಗ ಏನಾಗುತ್ತೆ, ಹೆಟ್ರೋಲಿಟಿಕ್ ಕ್ಲಿವೇಜ್ ಆಗುತ್ತೆ. ಯೂಶಲಿ ಸೊಲ್ಯೂಷನಲ್ ಆಗುತ್ತೆ. ವೆರಾಸ್ ಹೋಮೋಲಿಟಿಕ್ ಕ್ಲಿವೇಜ್ ಏನಾಗುತ್ತೆ, ವೇಪರ್ ಫೇಸಲ್ಲಿ ಆಗುತ್ತೆ. ವೆರಾಸ್ ಇದೇನಾಗುತ್ತೆ, ಸೊಲ್ಯೂಷನ್ಸಲ್ಲಿ ಆಗುತ್ತೆ. ಪೋಲಾರ್ ಸಾಲ್ವೆಂಟ್ ಕೆಟಲೈಸ್ಡ್ ಬೈ ದಿ ಪ್ರೆಸೆನ್ಸ್ ಆಫ್ ಅಯಾನಿಕ್ ಕ್ಯಾಟಲಿಸ್ಟ್ ಅಸ್ಟಿಕ್ ಆರ್ ಬೇಸಿಕ್ ಇದ್ದಾಗ ರಿಯಾಕ್ಷನ್ಸು ರ್ಯಾಪಿಡ್ ಆಗಿ ನಿಮಗೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಎರಡು ರೀತಿ ಕ್ಲೀವ್ ಆದಾಗ ನಿಮಗೆ ಇಂಟರ್ಮೀಡಿಯೇಟ್ಸ್ ಬರುತ್ತೆ. ಒಂದಕ್ಕೆ ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕೆಟಯಾನ್ಸ್, ಕಾರ್ಬನಯಾನ್ಸ್, ಕಾರ್ಬೋಕೆಟಯಾನ್ಸ್, ಅನಯಾನ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಅದನ್ನು ನಾನೇನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.